ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ಪರ್ಧಾ ಖಾಸಗಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಏನು ಡ್ರಾಫ್ಟ್ ಅನ್ನ ಬಿಟ್ಟಿದೆ, PSTR, GPT, HSTR ಮೂರೂ ಕೆಟಗರಿಗಳಿಗೆ ಸಾಕಷ್ಟು ಸಮಸ್ಯೆಗಳು ಏನಪ್ಪಾ ಅಂತ ನೀವು ಹೇಳ್ತಾನೆ ಇದ್ದೀರಿ. ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳು ಕಣ್ಣೀರನ್ನ ಹಾಕ್ತಾ ಇದ್ರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದೀವಿ. ಒಂದು ಮುಖ್ಯವಾಗಿ ಈಗ ಲಾಸ್ಟ್ ಅವಧಿ ಒಳಗ PM ಪೋಸ್ಟ್ಗಳನ್ನ ಅಲ್ಲಿ ತೋರಿಸಿಲ್ಲ ಅವರು. ಆಮೇಲೆ ಹಿಂದೆ ನಾವು ಒಂದು ಡಾಟಾನ್ನ ಕೊಟ್ಟಿದ್ದೀವಿ ನಿಮಗೆ, 6,000 ಪೋಸ್ಟ್ ಆಗುತ್ತೆ ಅಂತೇಳಿ. ಅದರಲ್ಲಿ 1,010 ಪೋಸ್ಟ್ಗಳು ಹಿಂದಿ ಪೋಸ್ಟ್ಗಳಿದ್ದು ಅವುಗಳನ್ನು ಸಹ ಏನಪ್ಪಾ ಅಂದ್ರೆ ನಿಲ್ ಮಾಡಿಬಿಟ್ಟಿದ್ದಾರೆ. ಸೊ ವಿಕಾಸ್ ಸರಳುಕರ್ ಸರ್ ಮತ್ತೆ ಕಮಿಷನರ್ ಅವರು ಯಾವ ರೀತಿ ಇದನ್ನ ಡೆಸಿಷನ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ PM ಪೋಸ್ಟ್ಗಳು ಅವರು 4-5 ವರ್ಷಗಳಿಂದ 10 ವರ್ಷಗಳಿಂದ ಸ್ಟಡಿ ಮಾಡ್ತಾನೆ ಇದಾರೆ ಪಾಪ. ಅವ್ರಿಗೂ ಏನಪ್ಪಾ ಅಂದ್ರೆ ನ್ಯಾಯ ಸಿಗ್ಬೇಕು. ಮತ್ತೆ ಹಿಂದಿ ಪೋಸ್ಟ್ಗಳು ಹಿಂದಿ ಯಾರು ಸ್ಟಡಿ ಕಡೆ ಆಲ್ರೆಡಿ ಏನಪ್ಪಾ ಅಂದ್ರೆ ಭಾಗಿಯಾಗಿದಾರಲ್ಲ ಅವ್ರಿಗೂ ಏನಪ್ಪಾ ಅಂದ್ರೆ ನ್ಯಾಯ ಸಿಗ್ಬೇಕು. ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ. ಅದಾನಂತರ GPT ಸಹ ಏನಪ್ಪಾ ಅಂದ್ರೆ ಸಮಸ್ಯೆ ಇದೆ. ಟೋಟಲ್ ಓವರ್ ಆಲ್ 50% ಅಲ್ಲಿಯೂ ಸೈನ್ಸ್ ಅವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಅದಾದ ನಂತರ PSTR ಗೆ ಸಂಬಂಧಪಟ್ಟಂತೆ PSTR ದಲ್ಲಿ ಏನಾಗಿದೆ ಸಮಸ್ಯೆ ಅಂತಂದ್ರೆ, PUC ಓವರ್ ಆಲ್ 50% ಇದೆ, ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕು ಅಂತಂದ್ರೆ ಅದು ಆರ್ಟ್ಸ್ ಮತ್ತೆ ಸೈನ್ಸ್, ಭಾಷಾ ಶಿಕ್ಷಕರಾಗಬೇಕು ಅಂತಂದ್ರೆ ಅಲ್ಲಿ ಕಂಪಲ್ಸರಿ ಆಗಿ PUC ಯಲ್ಲಿ ಕನ್ನಡ ಮತ್ತು ಇಂಗ್ಲಿಷು, ಕನ್ನಡ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜ್ ಭಾಷೆಗಳಾಗಿರ್ಬೋದು, ಅದರ ಜೊತೆಗೆ ಇಂಗ್ಲಿಷ್ ಕಂಪಲ್ಸರಿ ಆಗಿ ಓದಿರ್ಬೇಕು. ಮತ್ತೆ ಇಂಗ್ಲಿಷ್ ಅಲ್ಲಿ 50 ಅಂಕಗಳು ಇರಲೇಬೇಕು. ಕನ್ನಡ 50, ಇಂಗ್ಲಿಷ್ 50 ಇದ್ರೆ, ಅಥವಾ ಕನ್ನಡದ ಬದಲಿಗೆ ಸಂಸ್ಕೃತ, ಹಿಂದಿ, ಬೇರೆ ಯಾವುದೇ ಭಾಷೆ ಇರಲಿ, ಅಲ್ಲಿ ಆ ಒಂದು ಭಾಷೆಯಲ್ಲಿ 50 ಅಂಕಗಳು. ಆಮೇಲೆ ಇಂಗ್ಲಿಷ್ ಮ್ಯಾಂಡೇಟ್ರಿ, ಅಲ್ಲಿ 50 ಅಂಕಗಳನ್ನ ಪಡೆದಾಗ ಮಾತ್ರ, ಎರಡರಲ್ಲೂ ಭಾಷೆಗಳಲ್ಲಿ 50 ಅಂಕಗಳು ಪಡೆದಾಗ ಮಾತ್ರ ಸೊ ಭಾಷಾ ಶಿಕ್ಷಕರಾಗ್ಲಿಕ್ಕೆ ಸಾಧ್ಯ, ಈಗಿನ ಒಂದು ಡ್ರಾಫ್ಟ್ ಅಲ್ಲಿ. ಹೌದಾ? ಸೊ ಈ ರೀತಿ ಸಮಸ್ಯೆಗಳಿದಾವ. ಮತ್ತೆ ಬೈಫರ್ಗೇಷನ್ ಮಾಡಿರ್ತಕ್ಕಂಥದ್ದು 2 ಕೇಡರ್ನ ಮಾಡಿದ್ದಾರೆ. ಒಂದು ಭಾಷಾ ಶಿಕ್ಷಕರು, ಅಲ್ಲಿ ಕನ್ನಡ ಇಂಗ್ಲಿಷು. ಇನ್ನು ಎರಡನೇದು ಏನು ಅಂತ ಕೇಳಿರತ್ತಂದ್ರೆ ಗಣಿತ ವಿಜ್ಞಾನ ಶಿಕ್ಷಕರು ಅಂತೇಳಿ ಮಾಡಿದ್ದಾರೆ. ಸೊ ಈ ರೀತಿ ಮಾಡಿದ್ರ ಪರಿಣಾಮವಾಗಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದು ತುಂಬಾ ಅನ್ಯಾಯ. ಯಾಕಂತಂದ್ರೆ ಈ ಹಿಂದೆ 2016 ಹಿಂದೆ ಸೊ ಎಲ್ರು ಏನಪ್ಪಾ ಹತ್ರ ಈ ಒಂದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ದವರು ಬೋಧನಾ ಶಾಸ್ತ್ರವನ್ನ, ಗಣಿತ ಬೋಧನಾ ಶಾಸ್ತ್ರವನ್ನ ಓದಿದ್ದಾರೆ. ಆಮೇಲೆ ಅಲ್ಲಿಂದ ಇಲ್ಲಿಯವರೆಗೆ ಎಲ್ರು TET ಅಲ್ಲಿ ಏನಪ್ಪಾ ಹತ್ರ ಗಣಿತವನ್ನ 30 ಅಂಕಗಳಿಗೆ ಪೇಸ್ ಮಾಡ್ಕೊಂಡ ಬಂದಿದ್ದಾರೆ. ಅವ್ರಿಗೆ ಇಲ್ಲಿ ನೇಮಕಾತಿಯಲ್ಲಿ ಗಣಿತ ಹುದ್ದೆ ಇಲ್ಲ ಅಂತಂದ್ರೆ ಇದು ಬಹಳ ಮೋಸ ಅಲ್ವಾ? ಹಾಗಾಗಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಎಲ್ಲ ಒಂದು ರಾಜ್ಯಗಳದ್ದು, ಮತ್ತೆ ಕೇಂದ್ರೀಯ ಶಾಲೆಗಳಿದಾವಲ್ಲ, ಆ ಶಾಲೆಗಳಲ್ಲಿ ನೇಮಕಾತಿ ಯಾವ ರೀತಿ ಆಗ್ತದ ಅಂತೇಳಿ ಸಾಮಾನ್ಯವಾಗಿ ಜನರಲ್ ಟೀಚರ್ ಅಂತೇಳಿ ತಗೋತಾ ಇದ್ದಾರೆ. ಅವು ಎಲ್ಲಾ ದಾಖಲಾತಿಗಳನ್ನ ಇವತ್ತು ನಾವು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅವುಗಳನ್ನ ಇಲಾಖೆಗೆ ತೋರಿಸುವಂತದ್ದು. ಇಲ್ಲಿ ಪರಿಹಾರ ಏನು ಅಂತಂದ್ರೆ, ಸಾಮಾನ್ಯ ಶಿಕ್ಷಕರು ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಸೊ ಅಲ್ಲಿಗೆ ಏನಪ್ಪಾ ಅಂದ್ರೆ ಇದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಸೊ ಓವರಾಲ್ ಅಂತಂದ್ರೆ ಅಲ್ಲಿ ಭಾಷಾ ಶಿಕ್ಷಕರು ಬೈಫರ್ಗೇಷನ್ ಮಾಡಿದಾಗ ಈ ಸಮಸ್ಯೆ ಬರ್ತಾ ಇದೆ. ಅಂದ್ರೆ ಏನು ಮೊದಲನೇದೊಂದು ಕೇಡರ್ ಇದೆಯಲ್ಲ, ಲ್ಯಾಂಗ್ವೇಜ್ ಟೀಚರ್ ಅಂತೇಳಿ, ಆ ಒಂದು ಅದನ್ನ ತೆಗೆದೇ ಬಿಡ್ಬೇಕು. ಈಗ ಭಾಷಾ ಸಾಮಾನ್ಯ ಶಿಕ್ಷಕರು ಅಂತೇಳಿ ಮಾಡಿದ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಅಲ್ಲಿ ಟೋಟಲ್ ಓವರ್ ಆಲ್ 50% ಆಲ್ರೆಡಿ ಏನಪ್ಪಾ ಅಂದ್ರೆ PUC ಇರ್ತಕ್ಕಂಥದ್ದು ಇದೆ ಆಲ್ರೆಡಿ. ಹೌದಾ? ನೀವೆಲ್ಲರೂ ನೋಡಿದ್ರಿ. ಇದು ಆಗ್ಬೇಕು. ಮತ್ತೆ ಕೇವಲ ನಾವು ಆಲ್ರೆಡಿ ನಿಮ್ಗೆ ಹೇಳಿದೀವಿ, ಎಲ್ರು ಏನಪ್ಪಾ ಹತ್ರ ಸಾಕಷ್ಟು ಅಬ್ಜೆಕ್ಷನ್ಗಳನ್ನ ಹಾಕ್ತಾ ಇದ್ರಿ. ಒಬ್ರು 20, 30, 40 ಹಾಕ್ರಿ ನಿಮ್ ಬೇರೆ ಬೇರೆ ಹೆಸರದಲ್ಲಿ. ಸೊ ಪ್ರತಿಯೊಬ್ರು ಏನಪ್ಪಾ ಹತ್ರ ಅಬ್ಜೆಕ್ಷನ್ ಫಿಲ್ ಮಾಡಿ, ಆಮೇಲೆ ಅದು ಏನ್ ಡಿಸಿಷನ್ ಆಗತ್ತೆ ಅದರ ಜೊತೆಗೆ ಇನ್ನೊಂದು ಮುಂದಿನ ದಾರಿ ಹೆಚ್ಚುವರಿಯಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈ ವಿಷಯ ವಸ್ತುವನ್ನ ನಾವು ಇಲಾಖೆಗೆ ಮನವಿ ಮಾಡ್ಬೇಕು. ಬರೇ PSTR 900 ಪೋಸ್ಟ್ಗಳು, ಸಾಕಷ್ಟು ಪ್ರಯತ್ನ ಮಾಡಿ 900 ಪೋಸ್ಟ್ಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ 900 ಪೋಸ್ಟ್ಗಳನ್ನ ಮಾತ್ರ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜೊತೆಗೆ ಇನ್ನಷ್ಟು ಪೋಸ್ಟ್ಗಳನ್ನ ಆಡ್ ಮಾಡಬೇಕು ಅನ್ನುವಂಥದ್ದು ಇಲಾಖೆಗೆ ನಾವು ಮನವಿ ಮಾಡಿಕೊಳ್ಬೇಕಾಗಿದೆ. ದಯವಿಟ್ಟು ಎಲ್ಲ PSTR ಆಕಾಂಕ್ಷಿಗಳು, GPSTR ಆಕಾಂಕ್ಷಿಗಳು, ಮತ್ತೆ HSTR ಆಕಾಂಕ್ಷಿಗಳು, PM ಪೋಸ್ಟ್ ಇಲ್ಲ, ಮತ್ತೆ ಹಿಂದಿ ಪೋಸ್ಟ್ಗಳಿಲ್ಲ. ಸೊ ಎಲ್ಲ ಒಂದು ಆಕಾಂಕ್ಷಿಗಳು ಖುದ್ದಾಗಿ ಕಮಿಷನರ್ನ ಭೇಟಿ ಮಾಡಿ ಇದಕ್ಕೆ ಸೊಲ್ಯೂಷನ್ ಕಂಡ್ಕೋಬೇಕಾಗಿದೆ. ದಯವಿಟ್ಟು ಎಲ್ರು ಏನಪ್ಪಾ ಹತ್ರ ಸೋಮವಾರ ಏನಪ್ಪಾ ಹತ್ರ ಬೆಳಗ್ಗೆ ನೀವು ಬೆಂಗಳೂರಿಗೆ ಬಂದ್ರೆ ಖಂಡಿತ ಇದಕ್ಕೆ ಪರಿಹಾರವನ್ನ ಸಿಗ್ಬಹುದು. ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವ.
ಸರ್ ನಮ್ ಸಮಸ್ಯೆ ಬಿಟ್ರು ನೋಡ್ರಿ ಅನ್ಬೇಡ್ರಿ. ಯಾಕಂದ್ರ ಇನ್ನೂ ಸಮಸ್ಯೆಗಳು ಬಾಳ ಅದಾವ್ರಿ. ವಯೋಮಿತಿ ಸಡಿಲಿಕ್ಕೆ ಅದು ಕಣ್ತಪ್ಪಿನಿಂದ ಆಗಿದೋ ಹೆಂಗೋ ಆಗಿದೋ ಗೊತ್ತಿಲ್ಲ. ಅದು 5 ವರ್ಷ ಆಡ್ ಆಗ್ಬೇಕಾಗಿತ್ತು. ಆಮೇಲೆ ಬಿಪಿಎಡ್ ಬದಲಿಗೆ ಸಿಪಿಎಡ್ ಬದಲಿಗೆ ಬಿಪಿಎಡ್ ಅಂತೇಳಿ ಆಗಿದೆ. ಗ್ರೇಡ್ 2 ದಲ್ಲಿ. ಇನ್ನು ಇಂಥವು ಸಾಕಷ್ಟು ಸಮಸ್ಯೆಗಳಿದಾವ. ಖುದ್ದಾಗಿ ಇಲಾಖೆ ಗಮನಕ್ಕೆ ತಂದು ನಮ್ಮ ಒಂದು ಸಮಸ್ಯೆ ಇದು ಕೊನೆಯದಾಗಿ ಏನಪ್ಪಾ ಅಂದ್ರೆ ಟೀಚರ್ ಹುದ್ದೆಗಳಿಗೆ ಕೊನೆಯದಾಗಿ ನಮ್ಮ ಏನಪ್ಪಾ ಅಂದ್ರ ನಮ್ಮ ಸಮಸ್ಯೆಗಳನ್ನ ಕಮಿಷನರ್ ಜೊತೆ ಮಾತಾಡ್ಬೇಕಾಗಿದೆ. ನೋಡಿ ಸುಮಾರು ಜನ ಈಗ ಆಲ್ರೆಡಿ ಪಿಎಂ ಪೋಸ್ಟ್ ಆಗತ್ತೆ. ಆಮೇಲೆ ಈಗ ಹಿಂದಿ ಪೋಸ್ಟ್ ಆಗತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ನಾನು ಮರ್ತು ಹೋದೆ. ಜಿಪಿಟಿಯಲ್ಲಿ ಕನ್ನಡ ಶಿಕ್ಷಕರನ್ನ ಕಾಲು ಮಾಡಿಲ್ಲ. ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ ಅವ್ರಿಗೆ ಲಾಸ್ಟ್ ಅವಧಿ ಒಳಗೆ 2-3 ಸಲ ಆದ್ರೂನು ಕಾಲ್ ಮಾಡಿಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಕನ್ನಡ ಶಿಕ್ಷಕರು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಸೊ ಇದನ್ನ ನಾವು ಮನವರಿಕೆ ಮಾಡ್ಬೇಕು. ಮುಖ್ಯವಾಗಿ ಕನ್ನಡ ಪೋಸ್ಟ್‌ಗಳು ಕನ್ಫರ್ಮ್ ಆಗ್ಬೇಕು. ಹೌದಾ? ಜಿಪಿಟಿಯಲ್ಲಿ ಪ್ರತ್ಯೇಕವಾಗಿ ಕನ್ನಡ ಈಗ ಹೆಂಗೆ ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ಹೆಂಗ್ ಕರಿತಾ ಇದ್ದಲ್ಲ, ಹಾಗೆ ಏನಪ್ಪಾ ಅಂದ್ರೆ ಕನ್ನಡ ಶಿಕ್ಷಕರನ್ನ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲ ಸುಮಾರು ವಿಚಾರಗಳಿದೆ. ಸೊ ದಯಮಾಡಿ ಎಲ್ರು ಏನಪ್ಪಾ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ನನಗೆ ಕರೆ ಮಾಡ್ರಿ. ನನ್ನ ನಂಬರ್ ಎಲ್ರ ಹತ್ರ ಇರುತ್ತೆ ಅಂತ ಅನ್ಕೋತೀನಿ. ಆ ಬೆಳಗ್ಗೆ ನಾವು ವಿಕಾಸ್ ಸರ್ಕರ್‌ನ ಮತ್ತೆ ರಶ್ಮಿ ಮೇಡಮ್ ಅವ್ರನ್ನ ಭೇಟಿ ಮಾಡಿ ಇದಕ್ಕೆ ಸೊಲ್ಯೂಷನ್‌ನ ನಾವು ಕಂಡ್ಕೋಬೇಕಾಗಿದೆ. ದಯವಿಟ್ಟು ಏನಪ್ಪಾ ಅಂದ್ರೆ ಹೆಚ್ಚಿನ ಆಕಾಂಕ್ಷಿಗಳು ಬನ್ನಿ. ಇನ್ನು ಉಳಿದಂತ ಎಲ್ಲ ಒಂದು ಟೀಚರ್ ಆಸ್ಪಿರೆಂಟ್‌ಗಳಿಗೆ ಈಗ ಆಲ್ರೆಡಿ ನಮ್ಮ ಅಕಾಡೆಮಿಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್‌ಗಳು ಹೊಸ ಪಠ್ಯಕ್ರಮಕ್ಕೆ ಅನುಸಾರವಾಗಿ ಅಲ್ಲಿ ಥಿಯರಿ ಕ್ಲಾಸ್ ಸಿಗುತ್ತೆ, ಎಂಸಿಕ್ಯೂ ಕ್ಲಾಸ್ ಸಿಗುತ್ತೆ, ಮತ್ತೆ ಬರವಣಿಗೆ ರೈಟಿಂಗ್ 50 ಅಂಕಗಳಿಗೆ ಕನ್ನಡ, 50 ಅಂಕಗಳಿಗೆ ಇಂಗ್ಲಿಷು. ಬಹಳ ಅದ್ಭುತವಾಗಿರ್ತಕ್ಕಂಥ ತರಗತಿಗಳಿದಾವ. ನಾವು ಹೇಳುವಾರ್ದು ಅದ್ಭುತವಾಗಿರ್ತಕ್ಕಂಥವು ಅಂತೇಳಿ ಹೊರಗಡೆ ಇರ್ತಕ್ಕಂಥ ಆಕಾಂಕ್ಷಿಗಳಿಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ತೆಗೆದುಕೊಂಡಂತವರಿಂದ ಕೇಳಿ ಕ್ಲಾಸ್‌ಗಳನ್ನ ತೆಗೆದುಕೊಳ್ಬಹುದು. ಸೊ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥ ನಂಬರ್‌ಗಳಿಗೆ ಸಂಪರ್ಕ ಮಾಡೋದ್ರ ಮೂಲಕ ಪ್ಲೇ ಸ್ಟೋರ್‌ಗೆ ಹೋದ್ರೆ ನಮ್ದು ಆ್ಯಪ್ ಸಿಗತ್ತೆ. ಆ್ಯಪ್ ಅನ್ನ ನೋಡಿ ಡೆಮೋ ಕ್ಲಾಸ್‌ಗಳನ್ನ ನೋಡಿ ಸೊ ವಿಚಾರ ಮಾಡಿಬಿಟ್ಟು ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್.